ಸಿದ್ದು ತವರು ಮೈಸೂರಲ್ಲಿ ಮುಂದುವರಿದ ಡಿಕೆ ಪರ ಕೂಗು. ಶಿವಕುಮಾರ್ ಸಿಎಂ ಆಗಲಿ ಅಂತೇಳಿ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ಡಿಕೆ ಅಭಿಮಾನಿಗಳಿಂದ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ. ಡಿಕೆ ಅಭಿಮಾನಿಗಳಿಂದ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಪೂಜೆ ಬಳಿಕ ಬೆಳ್ಳಿ ರಥೋತ್ಸವ ನಡೆಸಿದ ಅಭಿಮಾನಿಗಳು. ಮತ್ತೊಂದೆಡೆ ಡಿಕೆಶಿ ಮಹಿಳಾ ಅಭಿಮಾನಿಗಳಿಂದಲೂ ಕೂಡ ಪೂಜೆ ಆಗ್ತಿದೆ. ದೈವಜ್ಞ ಮಹಿಳಾ ಮಂಡಳಿಯಿಂದ ಅಷ್ಟೋತ್ತರ ಪಾರಾಯಣ ಕೂಡ ನಡೆದಿದೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ಅವರ ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಪಡೆಯೂ ಕೂಡ ಅಭಿಮಾನಿಗಳ ಬಳಗವೇ ಇದೆ. ಆದರೆ ಸಿಎಂ ತವರೂರಲ್ಲೇ ಇಂತಹ ಕಾರ್ಯಗಳು ನಡೀತಾ ಇದೆ. ಮೈಸೂರು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದೊಂಥರ ಸಿಎಂ ಅವರಿಗೂ ಕೂಡ ಟ್ರಿಗರ್ ಆಗಬಹುದು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ಫೈನಲ್ ಹಂತವನ್ನು ತಲುಪಿದೆ. ಒಂದೆಡೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅವರು ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾನೆ ಕೂಡ ಬಂದಿದ್ದಾರೆ. ಮೈಸೂರಿನಲ್ಲೂ ಕೂಡ ಇವತ್ತು ಅವರ ಅಭಿಮಾನಿಗಳು ನಾಡ ಅಧಿದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಬೆಳ್ಳಿ ರಥೋತ್ಸವನ ನಡೆಸುವುದರ ಮುಖೇನ ಅವರ ಒಂದು ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರತೀತಿ ಇರುವಂತಹದ್ದು. ಅವರು ಏನು ಅನ್ಕೊಂಡಿರ್ತಾರೆ ಅದು ಈಡೇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಾಡ ಅಧಿದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿಗೆ ಬೆಳ್ಳಿಯ ರಥೋತ್ಸವವನ್ನ ನೆರವೇರಿಸುವಂತದ್ದು ಪ್ರತೀತಿ. ಅದೇ ಮಾದರಿಯಲ್ಲಿ ಡಿಕೆ ಅಭಿಮಾನಿಗಳು ಕೂಡ ಇವತ್ತು ಅವರು ಸಿಎಂ ಆಗಬೇಕು ಅಂದ್ರೆ ಈಗ ಉಳಿದಿರ್ತಕ್ಕಂಥ ಇನ್ನೊಂದು ಅವಧಿಗೆ ಅವರೇ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಮುಂಡೇಶ್ವರಿಗೆ ಬೆಳ್ಳಿಯ ರಥೋತ್ಸವದಲ್ಲಿ ಅವರ ಉತ್ಸವ ಮೂರ್ತಿಯನ್ನು ಇಟ್ಟು ಆ ಒಂದು ರಥೋತ್ಸವವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಂದ ಬೆಳ್ಳಿ ರಥೋತ್ಸವವನ್ನು ನಡೆಸ್ತಾ ಇದ್ದೀರಿ ಸರ್. ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಮಹಾಪೂಜೆ ಮಾಡಿಕೊಂಡು ಬೆಳ್ಳಿ ರಥ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಾವು ತಾಯಿ ಹತ್ರ ಕೋರ್ಕೊಂಡಿದ್ವಿ. ಖಂಡಿತ ಫಲ ಸಿಗುತ್ತೆ, ಮುಖ್ಯಮಂತ್ರಿ ಆಗೇ ಆಗ್ತಾರೆ, ನಮಗೆ ಭರವಸೆ ಇದೆ. ಸರ್, ನಿರೀಕ್ಷೆ ಇದೆಯಾ ಸರ್ ನಿಮ್ಮ ಮುಖ್ಯಮಂತ್ರಿ ಆಗ್ತಾರೆ? ಸರ್, ಖಂಡಿತ ಇದೆ ಸರ್. ಹಾಗೆ ಆಗ್ತಾರೆ ಸರ್, ನಂಬಿಕೆ ಇಟ್ಟಿದ್ದೀವಿ ಸರ್. ತಾಯಿ ಚಾಮುಂಡೇಶ್ವರಿ ಮೇಲೆ ಭಾರ ಹಾಕಿದ್ದೀವಿ ಸರ್. ಮತ್ತೊಂದೆಡೆ ದೈವಿಜ್ಞ ಮಹಿಳಾ ಭಜನಾ ಮಂಡಳಿಯವರು ಕೂಡ ಅಷ್ಟೋತ್ತರ ಪಾರಾಯಣವನ್ನು ಮಾಡೋದ್ರ ಮುಖೇನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಾರ್ಥನೆಯನ್ನು ಕೂಡ ದೇವಿ ಬಳಿ ಮಾಡ್ತಾ ಇದ್ದಾರೆ. ಅವ್ರನ್ನೂ ಮಾತಾಡಿಸ್ತೀನಿ. ಸರ್ ನಮಸ್ತೆ ಸರ್. ಇವತ್ತು ನಮ್ಮ ಕಾರ್ಯಕ್ರಮ ಇರೋದೇ ಅದಕ್ಕಾಗೇ ಮಾಡ್ತಾ ಇರೋದು. ನಮಗೆ ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ನಾವೆಲ್ಲರೂ. ಸೊ ಅವ್ರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಾವು ನಾವಿಲ್ಲಿ ಭಜನೆ ಮಾಡಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತಾನೆ. ಆದಷ್ಟು ಬೇಗ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆ ಚಾಮುಂಡೇಶ್ವರಿ ತಾಯಿಗೆ ಬೇಡ್ಕೋತೀನಿ. ಇದಿಷ್ಟು ಇಲ್ಲಿ ಬೆಳ್ಳಿಯ ರಥೋತ್ಸವವನ್ನು ನೆರವೇರಿಸ್ತಾ ಇರ್ತಕ್ಕಂಥ ಮತ್ತು ಡಿ ಕೆ ಶಿವಕುಮಾರ್ ಅವರಿಗಾಗಿ ಆ ಚಾಮುಂಡೇಶ್ವರಿಯ ಶಕ್ತಿ ಮಂತ್ರಗಳನ್ನ ಪಠನೆ ಮಾಡ್ತಾ ಇರ್ತಕ್ಕಂತಹ ಮಹಿಳಾ ಅಭಿಮಾನಿಗಳ ಮಾತಾಗಿರ್ತಕ್ಕಂತಹದ್ದು. ಅವರೆಲ್ಲರೂ ಆಸೆ ಕೂಡ ಪ್ರಮುಖವಾಗಿ ಒಂದೇ ಇರುವಂತಹದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಕಷ್ಟು ಶ್ರಮ ವಹಿಸಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಎರಡೂವರೆ ವರ್ಷದ ಅವಧಿಗೆ ಒಂದು ಸಿಎಂ ಆಗಬೇಕು ಅನ್ನುವಂತಹದ್ದು ಅವರೆಲ್ಲರ ಮಹದಾಸೆ ಆಗಿರ್ತಕ್ಕಂತಹದ್ದು. ಕ್ಯಾಮರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.